ಈ ನಡುವೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ. ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆ ಸುರ್ಜೇವಾಲಾ ಅವರ ಸಭೆ ಕೂಡ ಆರಂಭ ಆಗುತ್ತೆ. BR ಪಾಟೀಲ್ ಸೇರಿದಂತೆ ಬೆಂಗಳೂರು ಭಾಗದ ಶಾಸಕರ ಜೊತೆ ಸಭೆಯನ್ನು ಇಟ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಭಾಗದ ಕೆಲವು ಶಾಸಕರನ್ನ ಕರೆದಿದ್ದಾರೆ. BR ಪಾಟೀಲ್ ಅವರಿಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ. ರಾಜು ಕಾಗೆ ಅವರು ಇವತ್ತು ಅವೈಲಬಲ್ ಇಲ್ಲ, ಅವರು ನಾಳೆ ನಾಡಿದ್ರಲ್ಲಿ ಭೇಟಿ ಆಗಬಹುದು. ಬಟ್ ಕೆಲವರು ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದ ಶಾಸಕರುಗಳನ್ನ ಕೂಡ ಇವತ್ತು ಅವರು ಕರೆದಿದ್ದಾರೆ. ಮಧ್ಯಾಹ್ನ 2 ಗಂಟೆ ಮೇಲೆ ಆರಂಭ ಆಗುತ್ತೆ. ಸೊ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸುವ ಕೆಲಸವನ್ನು ಸುರ್ಜೇವಾಲಾ ಅವರು ಇವತ್ತು ಮಾಡ್ತಾರೆ. ಹೈಕಮಾಂಡ್ನ ಪ್ರತಿನಿಧಿಯಾಗಿ ಅವರು ಆಗಮಿಸಿರ್ತಕ್ಕಂಥದ್ದು. ರಾಜ್ಯ ಉಸ್ತುವಾರಿ ಕೂಡ ಹೌದು. Couple of hours and days have passed. Various facts have been brought out in the media. ಸೊ ಸುರ್ಜೇವಾಲಾ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿ ಇವತ್ತು ಅವರು ಸಭೆಯಲ್ಲಿ ಭಾಗವಹಿಸೋದಕ್ಕೆ ಅಂತ 3 ದಿನ ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. 3 ದಿನಗಳು ಒಂದು 30-40-50 ಶಾಸಕರನ್ನ ಭೇಟಿ ಮಾಡುವಂತಹ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಇವನ್ DK ಶಿವಕುಮಾರ್ ಅವರೇ KPCC ಅಧ್ಯಕ್ಷರಾಗಿ ಎಲ್ರಿಗೂ ಕರೆ ಮಾಡಿ ಹೇಳಿದ್ದಾರೆ, ಹೋಗಿ ಮಾತಾಡಿ, ನಿಮ್ಮ ದುಃಖ ದುಮ್ಮಾನಗಳು ಏನೇ ಇದ್ರೂ ಹೇಳ್ಕೊಳ್ಳಿ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ 1-to-1 ಮೀಟಿಂಗ್, ಒಬ್ಬೊಬ್ಬರಿಗೆ 20 ನಿಮಿಷ ಟೈಮ್ ಕೊಡ್ತಾರಂತೆ.